49,600 ಸರ್ಕಾರಿ ಶಾಲೆಗಳಿದಾವೆ. ಅದರಲ್ಲಿ ಕರ್ನಾಟಕದಲ್ಲಿ 5,900 ಹತ್ತತ್ರ ಗ್ರಾಮ ಪಂಚಾಯತಿಗಳು ಇರೋದು. ಹಾಗಿದ್ರೆ ನೀವು ಗ್ರಾಮ ಪಂಚಾಯತಿಗೆ ಒಂದೇ ಸರ್ಕಾರಿ ಶಾಲೆ ಉಳಿಸ್ತೀರಾ ಅನ್ನೋದಾದ್ರೆ 49,000 ಸರ್ಕಾರಿ ಶಾಲೆಗಳಲ್ಲಿ ಉಳಿಯೋದು ಕೇವಲ 5,900 ಶಾಲೆಗಳು ಮಾತ್ರ. ಹಂಗಿದ್ರೆ ಗ್ರಾಮ ಪಂಚಾಯತಿಗೆ ಒಂದೇ ಶಾಲೆ ಉಳಿಸೋ ಯೋಜನೆನ ಇದು? ಹಂಗಿದ್ರೆ ಇನ್ನು 44,000 ಸರ್ಕಾರಿ ಶಾಲೆಗಳ ಕತೆ ಏನು? ಇದು ನಮ್ಮ ಪ್ರಶ್ನೆ. ಹಾಗಾಗಿ KPS ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಇವತ್ತು ಸಾವಿರಾರು ಶಾಲೆಗಳನ್ನ ಮುಚ್ಚಕ್ಕೆ ಹೊಡ್ತಾ ಇದೆ ಸರ್ಕಾರ. ಇದನ್ನ ನಾವು ವಿರೋಧಿಸ್ತೀವಿ. ಆಲ್ರೆಡಿ ಹಲವಾರು ಪ್ರತಿಭಟನೆಗಳನ್ನ ಮಾಡ್ತಾ ಸ್ಟೇಟ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೊಟೆಸ್ಟ್ ಗಳನ್ನ ಮಾಡಿದೀವಿ ಇದನ್ನು ವಿರೋಧಿಸಿ. ನಮ್ಮ ಉದ್ದೇಶ ಇರೋದೇನೆ ಇವತ್ತು ಸರ್ಕಾರಿ ಶಾಲೆಗಳು ಹೊಸದಾಗಿ ಸ್ಟಾರ್ಟ್ ಆಗೋದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಬದಲಾಗಿ ಆ ಶಾಲೆಗಳನ್ನ ಸ್ಟಾರ್ಟ್ ಮಾಡೋ ಹಿನ್ನೆಲೆಯಲ್ಲಿ ಸಾವಿರಾರು ಶಾಲೆಗಳನ್ನ ಮುಚ್ಚಕ್ ಕೊಟ್ಟಿದ್ದಾರೆ, ಅದಕ್ಕೆ ನಮ್ ವಿರೋಧ ಇದೆ. ನಮಗೆಲ್ರಿಗೂ ಗೊತ್ತು ಈ ಶಾಲೆಗಳು ಬರೋದ್ರ ಹಿಂದೆ ಎಷ್ಟು ಮಹನೀಯರ ತ್ಯಾಗ ಇದೆ, ಪರಿಶ್ರಮ ಇದೆ ಅಂತ ಹೇಳಿ. ಸಾವಿತ್ರಿಬಾಯಿ ಫುಲೆಂದ ಹಿಡಿದು, ವಿದ್ಯಾಸಾಗರ್ ಇಂದ ಹಿಡಿದು, ಜ್ಯೋತಿಬಾ ಫುಲೆಂದ ಹಿಡಿದು ಇಡೀ ಇಡೀ ಜೀವನ ಅವರು ಕೊಟ್ಟಿರೋದು ಶಾಲೆಗಳು ಬರಬೇಕು, ಶಿಕ್ಷಣ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳಿ. ಹಾಗಿದ್ರೆ ಆ ಉದ್ದೇಶಕ್ಕೆ ಇವ್ರು ಯಾವ ಏಟ್ ಕೊಡಕ್ ಹೊರಟಿದ್ದಾರೆ? ಅವ್ರ ಉದ್ದೇಶ ಈಡೇರುತ್ತಾ? ಈ ರೀತಿ KPS ಮ್ಯಾಗ್ನೆಟ್ ಶಾಲೆಯಲ್ಲಿ ಸಾವಿರಾರು ಶಾಲೆಗಳನ್ನ ಮುಚ್ಚೋದು, ಇದು ಅವ್ರ ಆಶಯನ ಉಳಿಸೋ ಕೆಲಸನ? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಮತ್ತೆ ಈ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಏನ್ KPS ಮ್ಯಾಗ್ನೆಟ್ ಶಾಲೆಗಳನ್ನ 2 ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇದ್ದ. ಹಾಗಿದ್ರೆ ಸರ್ಕಾರದಲ್ಲಿ ಹಣ ಇಲ್ವಾ? ಜನರ ಟ್ಯಾಕ್ಸ್ ಎಲ್ಲಿ? ಏನು ಶಿಕ್ಷಣಕ್ಕೆ ಅಂತ ಎತ್ತಿಡುವಂತ ಬಜೆಟ್ ಅಮೌಂಟ್ ಎಲ್ಲಿದೆ? ಯಾಕೆ ಇವ್ರು ಸಾಲಗಳನ್ನ ತಗೊಂಡ್ ಮಾಡ್ಕೋಬೇಕು? ಮತ್ತೆ ಆ ಸಾಲಗಳು ಅವರು ಯಾವುದೇ ಕಂಡೀಷನ್ ಇಲ್ಲೇ ಕೊಡ್ತಾ ಇದಾರೆ ಇವತ್ತು? ಇದನ್ನ ನಮ್ ಪ್ರಶ್ನೆ ಕೇಳ್ತಾ ಇದೀವಿ ನಾವು. ಹಾಗಾಗಿ ಈ ಸಾಲಗಳನ್ನ ತಗೊಂಡು ಶಾಲೆಗಳನ್ನ ಮುಚ್ಚೋ ಕೆಲಸ ಏನ್ ಮಾಡ್ತಾ ಇದಾರೆ, ನಾವು ಅದನ್ನ ವಿರೋಧಿಸ್ತೀವಿ. ಈ ಮೂಲಕ KPS ಮ್ಯಾಗ್ನೆಟ್ ಶಾಲೆಗಳು ಏನ್ ಮಾಡಕ್ ಹೊರಟಿದ್ದಾರೆ ಅದನ್ನ ವಿರೋಧಿಸಿ KPS ಶಾಲೆಗಳು ಓಪನ್